ಮಂಡ್ಯ ಮತ್ತು ಸಿರಾ ರಾಜ್ಯ ಹೆದ್ದಾರಿಯ ರಸ್ತೆಯನ್ನು ಮುಚ್ಚಿ ಒತ್ತುವರಿ ಮಾಡಿಕೊಂಡು ಸಂಚಾರಕ್ಕೆ ತೊಂದರೆ ಕೊಡುತ್ತಿರುವುದನ್ನು ಖಂಡಿಸಿ ಹಲ್ಲೆಗೆರೆ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಗುರುವಾರ ಸಂಜೆ 5 ಗಂಟೆ ಸಮಯದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲ್ಲೆಗೆರೆ ಗ್ರಾಮದಲ್ಲಿ ಹೆದ್ದಾರಿಗಿಳಿದ ಗ್ರಾಮಸ್ಥರು ಜಿಲ್ಲಾಡಳಿತ, ಸರ್ಕಾರ, ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ರಾಜ್ಯ ಹೆದ್ದಾರಿಯು ಗ್ರಾಮದಲ್ಲಿ ಹಾದು ಹೋಗಿದೆ. ಗ್ರಾಮದ ಹೃದಯ ಭಾಗದಲ್ಲಿರುವ ಈ ರಸ್ತೆಯ ಸ್ಥಳವನ್ನು ಕೆಲವು ಜನರು ವಿನಾಕಾರಣ ಒತ್ತುವರಿ ಮಾಡಿಕೊಂಡು ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಕಿಡಿಕಾರಿದರು. ಯಾರೋ ಒಬ್ಬರ ಹಿತಾಸಕ್ತಿಯಿಂದ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವುದು ಖಂಡನೀಯವಾಗಿದೆ. ಈ ರಸ್ತೆಯ ದುರಸ್ತಿ ಮಾಡಿಸುವುದಾಗಿ ಹೇಳಿ ತಿಂಗಳುಗಳೇ ಕಳೆದಿವೆ. ಆದರೂ ಇತ್ತ ಯಾವ ಅಧಿಕಾರಿಗಳು ಸುಳಿದಿಲ್ಲ. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿನ ಅಧಿಕಾರಿಗಳಿಗೆ ತಕ್ಷಣವೇ ಆದೇಶ ನೀಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ PLD ಬ್ಯಾಂಕ್ ನಿರ್ದೇಶಕ CK ಪಾಪಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ AP ಸುಮಾ, ಉಪಾಧ್ಯಕ್ಷೆ ಭಾಗ್ಯಮ್ಮ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಪತ್ರಿಕಾ ಸ್ನೇಹಿತರೆ, ಇವತ್ತು ಹಲ್ಲೆಗೆರೆ ಗ್ರಾಮದಲ್ಲಿ ಜಿಲ್ಲಾ ಕಾರ್ಯಪಾಲಕ ಅಭಿಯಂತರರು, ಪೊಲೀಸ್ ಇಲಾಖೆ 2 ಮತ್ತು ಗ್ರಾಮ ಪಂಚಾಯಿತಿ 3 ಸೇರಿ ನಾವು ಇಲ್ಲೊಂದು ಅಕ್ರಮ ಕಟ್ಟಡ ತೆರವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಮಾತುಕತೆ ಮಾಡಿ ತೆರವಿಗೆ ನಾವೆಲ್ಲ ಮುಂದಾಗಿ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಮಾಡಬೇಕಾದಂಥ ಸ್ಥಳನ ಬಿಟ್ಟು ಅಕ್ರಮವಾಗಿ ಕಟ್ಟಡ ಇರ್ತಕ್ಕಂಥದ್ದನ್ನು ತೆರವು ಮಾಡೋ ಜಾಗನ ಬಿಟ್ಟು ಇನ್ನು ಬೇರೆ ಸಣ್ಣ ಪುಟ್ಟ ಅಂಗಡಿಗಳು, ಚಿಲ್ಲರೆ ಅಂಗಡಿಗಳ ತೆರವಿಗೆ ಮುಂದಾದರು. ಆ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯಿತಿ ಎಲ್ಲ 19 ಜನ ಸದಸ್ಯರುಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ನಾವು ಇಲ್ಲ, ಹಂಗಾಗಲ್ಲ, ಮೊದಲು ನೀವು ಈ ಕಡೆ ಹಾಲನ್ ಡೈರಿ ಕಡೆಯಿಂದ ಮಾಡ್ಕೊಬನ್ನಿ, ಅಲ್ಲಿ ರಸ್ತೆಗೆ ಡ್ಯಾಮೇಜ್ ಆಗಿದೆ, ಅಲ್ಲಿ ಓಡಾಡೋಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ಶಾಲಾ ಮಕ್ಕಳುಗಳಿಗೆ, ಆಸ್ಪತ್ರೆಗೆ ಬರೋರಿಗೆಲ್ಲ ತೊಂದರೆ ಆಗ್ತಾಯಿದೆ, ಅದನ್ನು ಮಾಡಿ ಅಂದರೆ ನಮ್ಮ ಸದಸ್ಯರುಗಳ ಮಾತನ್ನು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನ್ನು ಯಾರನ್ನೂ ಲೆಕ್ಕಕ್ಕೆ ತಗೋದೇನೆ ಏಕಾಏಕಿ ಬಂದು ಅಲ್ಲಿ ತೋರಿಸ್ಬಿಟ್ಟು ತಿರುಗಿ ವಾಪಸ್ಸು ಹೊರಟೋದ್ರು. ಹಾಗಾಗಿ ಇಲ್ಲಿ ಈ ಮಳೆ ಇದರೊಳಗೆ ಅಕ್ರಮ ಈಗ ಏನು ಕೆಲವು ಕಟ್ಟಡಗಳ ನೆಲಸಮ ಮಾಡಿ ರಸ್ತೆ ಮಾಡ್ತಕ್ಕಂಥ ಕೆಲಸದಲ್ಲಿ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ. ಇಲ್ಲಿ ಯಾರ್ದೋ ಒಂದು ತೇಜೋವಧೆಯಿಂದ ಅಥವಾ ಯಾರನ್ನು ಮೆಚ್ಚಿಸ್ಕೊಳ್ತಕ್ಕಂಥದ್ದಕ್ಕೆ ಇವ್ರು ಮುಂದಾಗಿದ್ದಾರೋ ನಮಗೆ ಅಧಿಕಾರಿಗಳಿಗೆ ಗೊತ್ತಿಲ್ಲ. ನಮಗೆ ಇಲ್ಲಿ 19 ಜನ ಸದಸ್ಯರುಗಳು ಯಾವುದೇ ಪಾರ್ಟಿ ಥರ ಅಲ್ಲ. ನಾವು ಹಲ್ಲೆಗೆರೆ ಏನು SH 84 ರಸ್ತೆ ಇದೆ, ಇದರ ಅಭಿವೃದ್ಧಿ ಆಗಬೇಕು ನಮ್ಮ ಪರಿಮಿತಿನಲ್ಲಿ. ಅದಕ್ಕೆ ಏನು ಬೇಕು ನೀವು ಸಹಕಾರ ಕೊಡ್ತೀವಿ ಅಂದರೂ ಕೂಡ ಇಲ್ಲಿ ಜಿಲ್ಲಾ ಕಾರ್ಯಪಾಲಕ ಅಭಿಯಂತರಾಗಲಿ ಅಥವಾ AW ಆಗಲಿ, ಪೊಲೀಸ್ ಇಲಾಖೆಯವರಾಗಲಿ ನಮ್ಮ ಯಾರ ಮಾತಿಗೂ ಒಂದು ಗೌರವ ಕೊಡೋದ್ರ ರೀತಿಯಲ್ಲಿ ಇಲ್ಲ, ನಾವು ಮಾಡಿದ್ರೆ ಇಲ್ಲಿ ಮಾಡ್ತೀವಿ, ಕೆಳಗೆ ಮಾಡೋದಿಲ್ಲ, ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗಿ ಬಸ್ಸು ಹಿಂಗೆಲ್ಲ ಇದೆ. ಈಗ ಉದಾಹರಣೆಗೆ ಅವ್ರು ಗುರ್ತು ಮಾಡಿರೋ ಪ್ರಕಾರನೇ ಸುಮಾರು ಅಕ್ರಮ ಬಿಲ್ಡಿಂಗ್ಗಳು ಅಲ್ಲಿಂದ ಇಲ್ಲಿವರೆಗೂ ಬರ್ತವೆ. ಅಲ್ಲಿ ನೋಡಿದ್ರೆ JCB ನಿಂತಿರುತ್ತೆ, ಒಂದು ಕೂಟು ಕೂಡ ಹೋಗೋಕ್ಕಾಗಲ್ಲ. ಇಷ್ಟು ರಸ್ತೆ ಹದಗೆಟ್ಟಾಗಿದೆ. ಇದು ಜಿಲ್ಲಾಡಳಿತ ಕಣ್ಮುಚ್ಚಿಗೆ ಕೂತಿದ್ದದೋ ಹೆಂಗೋ ಅಂತ ನಮಗೆ ಗೊತ್ತಿಲ್ಲ. ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರ ಕೂಡಲೇ ಕಣ್ಣು ತೆರೆದು ನಾವು ದಯಮಾಡಿ ಈ ಸಮಯದಲ್ಲಿ ತಮ್ಮನ್ನು ಬಂದು ಭೇಟಿ ಮಾಡೋದಕ್ಕೆ ತಮ್ಮ ಅಧಿಕಾರಿಗಳಲ್ಲಿ ನಾವು ಕ್ಷಮೆ ಕೇಳ್ತೀವಿ. ನಮ್ಮೆಲ್ಲ ಸದಸ್ಯರು ಮಾಧ್ಯಮದ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ. ದಯಮಾಡಿ ಕೂಡಲೇ ಈ ಹಲ್ಲೆಗೆರೆಯಲ್ಲಿ ಏನು ಸಾರ್ವಜನಿಕ ರಸ್ತೆಗೆ ಅದು ಸ್ಟೇಟ್ ಹೈವೇಗೆ ಅಡಚಣೆಯಾಗಿದೆ. ಮುಂದೆ ಏನು ಈಗ ಕೌಡ್ಲೆ, ಕುಣಗಲ್ಲು, ಅಮೃತೂರು, ತುಮಕೂರಿಗೆ ಹೋಗ್ತಕ್ಕಂಥ ಈ ಸಿರಾ ನಂಜನಗೂಡು ರಸ್ತೆ 84 ಏನು ಈ ಅಧ್ವಾನ ಆಗಿದೆ. ಇದನ್ನು ಸರಿಪಡಿಸಲೇಬೇಕು. ಸರಿಪಡಿಸ್ತಿಲ್ಲ ಅಂದರೆ ಹಲ್ಲೆಗೆರೆಯಲ್ಲೇ ನಾವು ಸಾಮೂಹಿಕವಾಗಿ ಧರಣಿ ಮಾಡಿ ಕುತ್ಕೊತೀವಿ. ಯಾವುದು ಕೂಡ ನಾವು ಮುಂದೆ ಸಂಪರ್ಕ ಬಸ್ಗಳಾಗಲಿ ಯಾವುದು ಓಡಾಡೋಕ್ಕೆ ಅವಕಾಶನೇ ಕೊಡದಂಗೆ ನಾವು ಇಲ್ಲೇ ಕೂಡ ಧರಣಿ ಕೂತ್ಕೊತಕ್ಕಂಥ ತೀರ್ಮಾನ ತಗೋತೀವಿ. ಅದು ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಈ ಕೂಡಲೇ ಈ ರಸ್ತೆ ಕಾಮಗಾರಿನ ಪ್ರಾರಂಭ ಮಾಡಬೇಕು. ಅಕ್ರಮವಾಗಿ ಯಾರು ಕಟ್ಟಡ ಕಟ್ಕೊಂಡಿದ್ದಾರೆ ಅದನ್ನೆಲ್ಲನೇ ನೆಲಸಮಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ.